ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಸೀರಿಯಲಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಪ್ರಿಯಾಳ ದೊಡ್ಡದೊಂದು ರಹಸ್ಯ ಬಯಲಾಗುವ ಹಂತಕ್ಕೆ ಬಂದು ತಲುಪಿದೆ. ಏನು ವಿಷಯ ಅಂತ ಹೇಳಿ ತಿಳಿಯೋಣ. ಸಂಚಿಕೆ ಆರಂಭದಲ್ಲಿ ಮಾಧವ ಪ್ರಿಯಾಳಿಗೆ ತಾನು ಅರ್ಜೆಂಟಾಗಿ ಆಫೀಸ್ ಮೀಟಿಂಗಿಗೆ ಹೋಗಬೇಕು ಎಂದು ಹೇಳಿ ಹೋಟೆಲ್ ರೂಮಿನಿಂದ ಹೊರಗೆ ಬರುತ್ತಾರೆ. ಈ ಕಡೆ ಮಾಧವ ಹೊರಟ ನಂತರ ಪ್ರಿಯಾ ಹನಿಮೂನ್ಗೆ ಬಂದ ಜಾಗದಲ್ಲೂ ಇವರಿಗೆ ಆಫೀಸ್ ಕೆಲಸವೇ ಹೆಚ್ಚಾಯಿತು ಎಂದು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಿರುತ್ತಾಳೆ. ಮಾಧವ ಅರ್ಜೆಂಟಾಗಿ ಹೋಟೆಲ್ನಿಂದ ಹೊರಡುತ್ತಿರುವಾಗ ಅಲ್ಲಿನ ಸಿಬ್ಬಂದಿ ಅವನನ್ನು ಕರೆದು, ಸರ್, ಮೊನ್ನೆ ರಿಜಿಸ್ಟ್ರೇಷನ್ ಸಮಯದಲ್ಲಿ ಇಟ್ಟುಕೊಂಡಿದ್ದ ನಿಮ್ಮ ಪತ್ನಿ ಪ್ರಿಯಾ ಅವರ ಆಧಾರ್ ಕಾರ್ಡನ್ನು ಹಿಂತಿರುಗಿಸಲು ಮರೆತಿದ್ದೆವು. ದಯವಿಟ್ಟು ನೀವೇ ಇದನ್ನು ಅವರಿಗೆ ಕೊಡಿ ಎಂದು ಮಾಧವನ ಕೈಗೆ ನೀಡುತ್ತಾರೆ. ಮಾಧವ ಅದನ್ನು ಕೀಸೆಯಲ್ಲಿಟ್ಟುಕೊಂಡು ಮೀಟಿಂಗ್ಗೆ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ರೂಮಿನಲ್ಲಿ ಬೇಜಾರಾದ ಪ್ರಿಯಾ ಹೋಟೆಲ್ ಸುತ್ತಾಡಲು ಕೆಳಗೆ ಬರ್ತಾಳೆ. ಸಿಬ್ಬಂದಿಯನ್ನು ನೋಡಿದಾಗ ತನ್ನ ಆಧಾರ್ ಕಾರ್ಡ್ ಇನ್ನೂ ಅವರ ಬಳಿಯೇ ಇರುವುದು ನೆನಪಾಗಿ ಗಾಬರಿಯಿಂದ ಅವರ ಬಳಿ ಬಂದು ಕಾರ್ಡ್ ಕೇಳ್ತಾಳೆ. ಆದರೆ ಅವರು ಈಗಾಗಲೇ ನಿಮ್ಮ ಪತಿ ಮಾಧವ ಅವರ ಕೈಗೆ ಕಾರ್ಡ್ ನೀಡಿದ್ದೇವೆ ಎಂದು ಹೇಳಿದಾಗ ಪ್ರಿಯಾಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ. ತಕ್ಷಣ ರೂಮಿಗೆ ಓಡಿ ಬಂದು ತನ್ನ ತಾಯಿಗೆ ಫೋನ್ ಮಾಡಿ, ಅಮ್ಮ, ದೊಡ್ಡ ಅನರ್ಥವಾಗಿ ಬಿಟ್ಟಿದೆ. ನಿಮ್ಮ ಅಳಿಯನ ಕೈಗೆ ನನ್ನ ಆಧಾರ್ ಕಾರ್ಡ್ ಸಿಕ್ಕಿದೆ. ಅದರಲ್ಲಿ ನನ್ನ ಹುಟ್ಟಿದ ದಿನಾಂಕವಿದ್ದು ನಾನು ಮಾಧವನಿಗಿಂತ 1 ವರ್ಷ ದೊಡ್ಡವಳು ಎಂಬ ಸತ್ಯ ಅವನಿಗೀಗ ಗೊತ್ತಾಗಿ ಬಿಡುತ್ತದೆ ಎಂದು ಅಳುತ್ತಾ ಟೆನ್ಷನ್ ಮಾಡಿಕೊಳ್ತಾಳೆ. ಅದಕ್ಕೆ ಅವಳ ತಾಯಿ ವೀಣಾ, ಆಧಾರ್ ಕಾರ್ಡ್ನಲ್ಲಿ ಅಪ್ಪ ಡೇಟ್ ಆಫ್ ಬರ್ತ್ ಅನ್ನು ತಪ್ಪಾಗಿ ಬರೆಸಿದ್ದಾರೆ ಎಂದು ಮಾಧವನಿಗೆ ಸುಳ್ಳು ಹೇಳಿ ಮ್ಯಾನೇಜ್ ಮಾಡು ಎಂದು ಬುದ್ಧಿ ಹೇಳ್ತಾರೆ. ಇನ್ನೊಂದೆಡೆ ಪಾರ್ಕ್ನಿಂದ ವಾಪಸ್ ಬರುತ್ತಿರುವ ಗಿರಿಜಾ ಮತ್ತು ನಂದನ್ ದಾರಿಯಲ್ಲಿ ಮಾತನಾಡುತ್ತಾರೆ. ಗಿರಿಜಾ ತನಗೆ ಕೊಟ್ಟ ಮಾತಿನಂತೆ ಅಮೂಲ್ಯನನ್ನು ಈ ಮನೆ ಸೊಸೆಯಾಗಿ ಒಪ್ಪಿಕೊಳ್ಳಬೇಕು ಎಂದು ಬಳಿ ಕೇಳಿದಾಗ ನಂದನ್ ಅದಕ್ಕೆ ಸಮ್ಮತಿಸುತ್ತಾನೆ. ಇಬ್ಬರು ಮನೆಗೆ ಬಂದಾಗ ಮೀನಾ ಮತ್ತು ಅಮೂಲ್ಯ ಇಬ್ಬರು ಗಿರಿಜಾಳನ್ನು ಅಪ್ಪಿಕೊಂಡು ನಾವಿಬ್ಬರು ಎಂದಿಗೂ ಜೊತೆಯಾಗಿ ಇರ್ತೇವೆ ಮತ್ತು ಪ್ರಿಯಾಳಿಗೆ ಸ್ವಲ್ಪ ಕೋಪ ಜಾಸ್ತಿ ಇದ್ದರೂ ಅವಳನ್ನು ಸುಧಾರಿಸಿಕೊಂಡು ಈ ನಂದ ಗೋಕುಲ ಕುಟುಂಬವನ್ನು ಇನ್ನೂ ದೊಡ್ಡದಾಗಿ ಬೆಳೆಸ್ತೇವೆ ಎಂದು ಭಾವುಕರಾಗಿ ಮಾತನಾಡ್ತಾರೆ. ಕೊನೆಯಲ್ಲಿ ಮಾಧವ ಮೀಟಿಂಗ್ ಮುಗಿಸಿ ರೂಮಿಗೆ ಬಂದಾಗ ಪ್ರಿಯಾ ಫೋನ್ನಲ್ಲಿ ಅಮ್ಮನ ಜೊತೆ ಮಾತನಾಡುತ್ತಾ ತೀವ್ರ ಗಾಬರಿಯಾಗುತ್ತಾಳೆ. ಮಾಧವನನ್ನು ನೋಡಿದ ತಕ್ಷಣ ಪ್ರಿಯಾ ತಾನಾಗಿಯೇ ಹೆದರಿ, ಮಾಧವ ಅವರ ಈ ವಿಷಯ ನನ್ನದೇನು ತಪ್ಪೇನಿಲ್ಲ. ನನ್ನ ತಂದೆ ತಾಯಿ ಸುಳ್ಳು ಹೇಳಿದ್ದಾರೆ. ವಯಸ್ಸಿನ ವ್ಯತ್ಯಾಸದಿಂದ ಏನೂ ಆಗಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ಕಾಲು ಹಿಡಿದು ಕ್ಷಮೆ ಕೇಳಲು ಆರಂಭಿಸ್ತಾಳೆ. ಆದರೆ ಮಾಧವ ಇನ್ನೂ ಆಧಾರ್ ಕಾರ್ಡನ್ನು ತೆರೆದೇ ನೋಡಿರುವುದಿಲ್ಲ. ಪ್ರಿಯಾ ತನ್ನ ಅತಿಯಾದ ಆತಂಕದಿಂದ ತಾನೇ ಸತ್ಯವನ್ನು ಒಪ್ಪಿಕೊಳ್ಳುತ್ತಿದ್ದಾಳೆ ಎಂಬುದರೊಂದಿಗೆ ನಾಳಿನ ಸಂಚಿಕೆ ಅಥವಾ ಇವತ್ತಿನ ಸಂಚಿಕೆ ಇಲ್ಲ ಮುಂದೆ ಬರುವಂಥ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದೆ ಏನೇನಾಗತ್ತೆ, ಸಂಚಿಕೆಯಲ್ಲಿ ಏನೇನು ತಿರುವುಗಳು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.